ಬೆಂಗಳೂರಿನಲ್ಲಿ ಕಸದ ಮಾಫಿಯಾ ಆರ್ಭಟ ಜೋರಾಗಿದೆ. ಹಲವು ವರ್ಷಗಳಿಂದ ನಡೀತಾ ಇದೆ ಕಸದ ಮಾಫಿಯಾ. ಎಲೆಕ್ಟ್ರಾನಿಕ್ ಸಿಟಿ ಸೇರಿ ಹಲವೆಡೆ ಕಸದ ಮಾಫಿಯಾ ಆರ್ಭಟ ಮುಂದುವರೆದಿದೆ ಬೆಂಗಳೂರಿನಲ್ಲಿ. ಬೆಂಗಳೂರಿನಲ್ಲಿ ಕಸದ ಮಾಫಿಯಾದ ಆರ್ಭಟ ಜೋರಾಗಿದೆ. ಹಲವು ವರ್ಷಗಳಿಂದ ನಡೀತಾ ಇದೆ ಕಸದ ಮಾಫಿಯಾ. ಎಲ್ಲೇ ಮೀರಿದೆ ಅಂತ ಹೇಳ್ಬೋದು ಮಾಫಿಯಾ. ಎಲೆಕ್ಟ್ರಾನಿಕ್ ಸಿಟಿ ಸೇರಿ ಹಲವೆಡೆ ಕಸದ ಮಾಫಿಯಾ ಶುರುವಾಗಿದೆ. ಕಸದ ಮಾಫಿಯಾವನ್ನು ವಿರೋಧಿಸಿದ ಇಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಸದ ಮಾಫಿಯಾವನ್ನು ಅಡ್ಡಗಟ್ಟಿದ್ದಕ್ಕೆ ಮಾರಣಾಂತಿಕ ಹಲ್ಲೆ ಮಾಡಿ ಅವರಿಗೆ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತದೆ. ಕುರಿತು ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಕಾಪಿಯನ್ನು ಕೂಡ ನೋಡ್ತಾ ಇದ್ದೀರಾ. ಸುಮಿತ್ರಮ್ಮ ಮತ್ತೆ ಜೈರಾಮ್ ಹಲ್ಲೆಗೊಳಗಾದವರು ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ವಿಟ್ಟಸಂದ್ರದಲ್ಲಿ ಘಟನೆ ನಡೆದಿದ್ದು, ಹಲವು ವರ್ಷಗಳಿಂದ ಇಲ್ಲಿ ಈ ರೀತಿ ಕಸದ ಮಾಫಿಯಾ ಆಗ್ತಾ ಇದೆ. ಕಸ ತಗೊಂಡು ಬಂದು ಬಿಟ್ಟದಾಸನಪುರ ವಿಟ್ಟಸಂದ್ರ ಸುತ್ತಮುತ್ತ ಸುರಿತಾ ಇದ್ದಾರಂತೆ ಕಿಡಿಗೇಡಿಗಳು. ಕಸ ತೆಗೆದುಕೊಂಡು ಬರೋದಕ್ಕೆ ಲಕ್ಷ ಲಕ್ಷ ಹಣವನ್ನ ಪಡಿತಾ ಇದ್ದಾರಂತೆ ಖಾಸಗಿ ವ್ಯಕ್ತಿಗಳು. ಕಳೆದ 15 ದಿನಗಳ ಹಿಂದೆಯಷ್ಟೇ ಕಸದ ವಾಹನವನ್ನ ಪೊಲೀಸರು ಹಿಡಿದಿರ್ತಾರೆ. ಹಾಗೆ ಸ್ಥಳೀಯರು ಮತ್ತೆ ಭಾನುವಾರ ಕಸದ ಲಾರಿ ಬಂದಾಗ ಅಡ್ಡಗಟ್ಟಿ ಸುಮಿತ್ರಮ್ಮ ಹಾಗೆ ಜೈರಾಮ್ ವಿಟ್ಟಸಂದ್ರ ಸರ್ವೆ ನಂಬರ್ 81ರಲ್ಲಿ ಮತ್ತೆ ಕಸ ಹಾಕೋದಕ್ಕೆ ಬಂದಿದ್ದ ಲಾರಿಯನ್ನ ಅಡ್ಡಗಟ್ಟಿ ನಿಲ್ಲಿಸಿದ್ದಾರೆ. ಸೊ ಲಾರಿ ಮಾಲೀಕ ಬಂದು ಜೊತೆಗಾರರ ಜೊತೆಗೆ ಏಕಾಏಕಿ ಜೈರಾಮ್ ಹಾಗೆ ಸುಮಿತ್ರಾನ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ಮನ್ಸೋ ಇಚ್ಛೆ ಹಲ್ಲೆ ಮಾಡಿರೋದು ಆಂತೋನಿರಾಜ್ ಹಾಗೆ ಸಂಗಡಿಗರು. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಂತೋನಿರಾಜ್, ಕಾಂತರಾಜ್, ಎಲಿಜಬೆತ್, ಅನಿಲ್ ಸೇರಿ 7 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿರುವುದು. ಲಾರಿ ಅವರೆಲ್ಲ ಬಂದ್ಬಿಟ್ಟು ಇನ್ನೊಂದು ಫೋನು ನಾವು ಇಟ್ಕೊಂಡು ಗಾಡಿ ಹಿಡಿದಾಗ ದೊಣ್ಣೆಗಳು ಹೊಡೆದ್ರಂತೆ. ನಾವು ದೊಣ್ಣೆಗಳು ಹೊಡೆದ್ರಂತೆ. ಮಾಡ್ಲಿ ಬಾ ಏನೇ ಮಾಡ್ತಾರೆ. ಈಗ ಎಲ್ಲಾರು ನಮ್ಮೆಲ್ಲ ಎಫ್ಐಆರ್ ಫೈಲ್ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ? ಇವರು ಅಲ್ಲಿ ಉಲ್ಟಾ ನಮ್ಮೆಲ್ಲನೇ ಕೇಸ್ ಹಾಕ್ತಾರೆ ಸಾಯಿಸೋದಿಕ್ಕೆ. ಆದ್ರೆ ಲಾಸ್ಟ್ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಹೌದು, ಕಾಂತರಾಜು ಅವ್ರ ಅಣ್ಣನೇ ಆಂಟೋನಿ, ಇವರು ಅನಿಲು ಅವ್ರ ಅತ್ತಿಗೆ. ಆಮೇಲೆ ಹೊಡೆದಾಗ ನಂದು ಮೊಬೈಲ್ ಫೋನ್ ಕಿತ್ಕೊಂಡಿದ್ದಾರೆ. ನಂದು ಮಾಂಗಲ್ಯ ಚೈನು, ಇನ್ನೊಂದು ಚಿಕ್ಕ ಚೈನ್ ಹಾಕ್ಕೊಂಡಿದ್ದೆ, ನನ್ನ ಚೈನ್ ಕಿತ್ಕೊಂಡಿದ್ದಾರೆ. ಅದು ಏನು ಇನ್ನೂ ಪೊಲೀಸ್ ಅವರು ನಮಗೇನು ಮಾಹಿತಿ ಕೊಡ್ತಾ ಇಲ್ಲ. ನನಗೇನು ಅಂತ ಅರ್ಥ ಆಗ್ತಿಲ್ಲ. ನಾನು ಹಾಸ್ಪಿಟ್ಲಲ್ಲಿ ಮಲಗಿದ್ದೀನಿ. ಅವ್ರು ಯಾರು ನಿನ್ನೆ ಬಂದು ಪೊಲೀಸ್ ಅವರು ಬರ್ಕೊಂಡೋದು. ನನಗೆ ಏನು ಹೇಳಬೇಕು ಗೊತ್ತಿಲ್ಲ. ಏಟುಗಳು ತಿಂದಿರೋದು ಆ ಟೈಮಲ್ಲಿ ಏನು ಹೇಳಿದ್ದೀನೋ ಬರ್ಕೊಂಡು ಹೋಗಿದ್ದಾರೆ. ನಮಗಿನ್ನೂ ಎಫ್ಐಆರ್ ಕಾಪಿನೂ ಕೊಟ್ಟಿಲ್ಲ. ಹೌದು, ಕಸದ ಮಾಫಿಯಾನೇ ನಡೀತಾ ಇದೆ. ನಮಗೆಲ್ಲ ಬೋರ್ವೆಲ್ಗಳಲ್ಲಿ ನೀರು ಹೋಗ್ಬಿಟ್ಟಿದೆ. ಆ ಹೊಗೆ ಕುಡಿದು ಎಲ್ರಿಗೂ ಕಾಯಿಲೆ ಬರ್ತಿದೆ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿವಿ ನಾವು ಇನ್ಸ್ಪೆಕ್ಟರ್ ಅವ್ರ ಹತ್ರ, ಇನ್ಸ್ಪೆಕ್ಟರ್ ನವೀನ್ ಸರ್ ಹತ್ರ. ಸರಿ, ನಾನು ಪೊಲೀಸ್ ಸಿಬ್ಬಂದಿ ಕಳಿಸ್ತೀನಿ, ನೀವು ಯಾರನ್ನ ಜೊತೆಯಲ್ಲಿರಿ, ಪಬ್ಲಿಕ್ಕು ಆ ಗಾಡಿಗಳು ಹಿಡೀರಿ ಅಂಥೇಳಿ ಅವರು ಹೇಳಿದ್ರು. ಆಮೇಲೆ ನಾವು ಮುಂದಕ್ಕೆ ಹೋದ್ವಿ ಗಾಡಿಗಳು ಹಿಡಿಯೋಕ್ಕೆ. ಆವತ್ತು ಹಿಡ್ಕೊಟ್ವಿ, ಮಾರನೇ ದಿವಸ ಹಿಡ್ಕೊಟ್ವಿ. ಮತ್ತೆ ನಿನ್ನೆ ಹಿಡಿಬೇಕಾದ್ರೆ ಈ ಗಲಾಟೆಗಳು ನಡೆದು ನನಗೂ ಜೈರಾಜ್ಗೂ ಚೆನ್ನಾಗಿ ಹೊಡೆದಿದ್ದಾರೆ. ಪೊಲೀಸ್ ಅವ್ರು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಅಷ್ಟರೊಳಗಡೆ ಅವ್ರು ಬಂದು ನಮ್ಗೆ ಹೊಡೆದಿರೋದು.
17ನೇ ತಾರೀಕು ಬೆಳಗ್ಗೆ 3 ಗಂಟೆಯಲ್ಲಿ ಕಸದ ಗಾಡಿಗಳು ಹಿಡಿಯೋದಕ್ಕೆ ನಮ್ಮ ಜೊತೆಯಲ್ಲಿ ಪೊಲೀಸ್ ಸಿಬ್ಬಂದಿ ಇತ್ತು. ನಾವು ಯಾರನ್ನ ಇಲ್ಲಿ ಪಬ್ಲಿಕ್ ಅಂತ ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳಿದರು, ಅದಕ್ಕೆ ನಾವು ಪಬ್ಲಿಕ್ ಇದ್ವಿ ಜೊತೆಯಲ್ಲಿ, ಪೊಲೀಸ್ ಅವ್ರ ಜೊತೆಯಲ್ಲಿ ಇದ್ವಿ. ಆವತ್ತಿನ ದಿವಸ 13 ಗಾಡಿ ಹಿಡಿದು ಸ್ಟೇಷನ್ಗೆ ಒಪ್ಪಿಸಿದ್ವಿ, ಕಸದ ಗಾಡಿ. ಆಮೇಲೆ ಮಾರನೇ ದಿವಸ ನಾವೇನು ಹಿಡಿದು, ಅದಕ್ಕೆ ಮಾರನೇ ದಿವಸ 5 ಗಾಡಿ ಹಿಡಿಬೇಕಾದ್ರೂ ಪೊಲೀಸ್ ಸಿಬ್ಬಂದಿ ಇಟ್ಕೊಂಡೇ ಹಿಡಿದಿದ್ದು. ನಮ್ಮ ಪೊಲೀಸ್ ಸಿಬ್ಬಂದಿ ಅಂದರೆ ನಮ್ಮ ಇನ್ಸ್ಪೆಕ್ಟ್ರು ನವೀನ್ ಸರ್ ಹೇಳಿದ ಮೇಲೆ ನಾವು ಈ ಆಪ್ರೇಷನ್ಗೆ ಓಕೆ ಮಾಡಿಕೊಂಡು ಅಲ್ಲಿ ಇಳಿದಿದ್ದು. ಈಗ ನಿನ್ನೆ 4:15 5 ಗಂಟೆ 4:15 ಅವ್ರ ಬಂದು ನಮ್ಮನ್ನು ಹೊಡೆದು ತುಂಬ ಗಾಯಗಳು ಮಾಡಿ ದೊನ್ನೆಯಲ್ಲಿ ಹೊಡೆದಿದ್ದಾರೆ. ಅವರು ಆ್ಯಂಟೋನಿ ಅಂತ, ಅವರು ಅವ್ರ ಮಿಸ್ಸಸ್ಸು, ಅವ್ರ ಮಗಳು, ಅವ್ರ ಅಳಿಯ, ಆಮೇಲೆ ಅವ್ರ ತಮ್ಮ ಅನಿಲ್ ಅಂತ ದೊನ್ನೆಯಲ್ಲಿ ಹೊಡೆದಿದ್ದಾರೆ. ನಮ್ಮನ್ನು ದೊನ್ನೆಯಲ್ಲಿ ಹೊಡೆದು ಗಾಯಗಳು ಮಾಡಿ, ನನಗೂ ಜಯರಾಜ್ ಅವರು ಫುಲ್ಲು ಬ್ಲಡ್ಡು, ನನಗೆ ಕೈಯೆಲ್ಲ ಎತ್ತಕ್ಕಾಗ್ತಿಲ್ಲ, ಫುಲ್ಲು ಗಾಯಗಳಾಗಿದೆ. ಈಗ